ನಮಸ್ತೆ ಅಮ್ಮ, ನಿಮ್ ಹೆಸರು? ಕವಿತಾ. ಅಮ್ಮ, ನೀವ್ ಎಲ್ಲಿರೋದು? ಶ್ರೀನಗರ. ನಮ್ ಸರಾಕೆರೆ ಬಗ್ಗೆ ಯಾರಮ್ಮ ತಿಳಿಸಿದ್ ನಿಮ್ಗೆ? ಅದು ನಮ್ಮ ಆಂಟಿ ಬಳ್ಳಾರಿನಲ್ಲಿ ಇದ್ದಾರೆ, ಹೈಸ್ಕೂಲ್ ಟೀಚರು. ಅವ್ರಿಗೆ ಅವ್ರ ಫ್ರೆಂಡ್ ಹೇಳಿದ್ರು, ಅವ್ರು ತಿಳಿಸಿದ್ರು ನನ್ಗೆ. ಏನ್ ತೊಂದ್ರೆ ಇತ್ತು ಅಂತ ಹೇಳಿ ನೀವು ಸರಾಕೆರೆಗೆ ಬಂದ್ರಿಮಾ? ಅದೇ ಮಂಡಿ ನೋವು ಮತ್ತೆ ಇದು ಮೂಳೆ ನೋವು, ಸ್ವಲ್ಪ ಬೆರಳೆಲ್ಲ ಹಿಂಗೆ ಫೋಲ್ಡ್ ಎಲ್ಲ ಮಾಡಿದ್ರೆ ನೋವು ಬರ್ತಾ ಇತ್ತು. ಮತ್ತೆ ರೈಟ್ ಸೈಡ್ ಭುಜ ಎಲ್ಲ ನೋವು ಬರ್ತಾ ಇತ್ತು. ಅದಕ್ಕೋಸ್ಕರ ಬಂದ್ರಿ. ಓಕೆ, ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು? ಒಂದು 7-8 ವರ್ಷದಿಂದ ಇದೆ. ಅದಕ್ಕೆ ಏನ್ ಥೆರಪಿ ಮಾಡ್ತಾ ಇದೆ? ಅಂದ್ರೆ ಇವಾಗ ಆಸ್ಪತ್ರೆಗೆ ತೋರಿಸುವಂತದ್ದು, ಡಾಕ್ಟರ್ ತೋರಿಸುವಂತದ್ದು? ಡಾಕ್ಟರ್ ಹತ್ರ ಎಲ್ಲ ತೋರ್ಸಾಯ್ತು. ಫಿಸಿಯೋಥೆರಪಿನೂ ಮಾಡಿಸಿದ್ವಿ. ಮಂಡಿಗೆ ಅದಕ್ಕೆಲ್ಲ ಎಕ್ಸ್ರೇ ಎಲ್ಲಾನು ಮಾಡಿದ್ರು. ಎಲ್ಲ ಮಾಡ್ಬಿಟ್ಟು ಆ ಟೈಮಿಗೆಲ್ಲ ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ತಗೊಂಡಾಗೆ ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ದಾಗೆ ಕಡಿಮೆ ಅನಿಸ್ತಾ ಇತ್ತು. ಪುನಃ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಪೇನು ಬರ್ತಾ ಇತ್ತು. ಅಂದ್ರೆ ಆ ತಕ್ಷಣಕ್ಕೆ ಮಾತ್ರ ನಿಮ್ಗೆ ಗುಣ ಆದಂಗೆ ಕಾಣಿಸ್ತಾ ಇತ್ತು. ಓಕೆ ಮಾ, ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಎಷ್ಟು ತಗೋತಾ ಇದ್ರಿ ನೀವು ಒಂದು ದಿನಕ್ಕೆ? ಟ್ಯಾಬ್ಲೆಟ್ ಒಂದಿನಕ್ಕೆ 2 ಟ್ಯಾಬ್ಲೆಟ್ ತಗೊಂತಾ ಇದ್ದೆ. 2 ಟ್ಯಾಬ್ಲೆಟ್ ತಗೋತಾ ಇದ್ರಿ. ಇವಾಗ ಟ್ಯಾಬ್ಲೆಟ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಎಷ್ಟು ಖರ್ಚು ಆಗಿರ್ಬೋದು ಮಾ ನಿಮ್ಗೆ? ಒಂದು 50,000 ರಿಂದ 60,000 ಖರ್ಚಾಗಿರ್ಬೋದು. 60,000 ರೂಪಾಯಿವರೆಗೂ ಖರ್ಚಾಗಿದೆ. ಓಕೆ ಮಾ, ಇವಾಗ ಅಲ್ಲಿ ಏನು ಕೂಡ ಗುಣ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ನಮ್ ಸರಾಕೆರೆಗೆ ಬಂದ್ರಿ ಅಲ್ವಾ? ಸರಾಕೆರೆಗೆ ಬಂದು ಏನೆಲ್ಲ ಥೆರಪಿ ಮಾಡಿದ್ರಿ? ಎಷ್ಟು ದಿನಕ್ಕೆ ನಿಮ್ ಪ್ರಾಬ್ಲಮ್ ಕ್ಯೂರ್ ಆಯ್ತು ಮಾ? ಅಲ್ಲಿ ಬಂದ ತಕ್ಷಣ ಸಿಸ್ಟರ್ಸ್ ಎಲ್ಲ ತುಂಬಾ ಆತ್ಮೀಯವಾಗಿ ಬರಮಾಡ್ಕೊಂಡ್ರು. ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಹೋದ ತಕ್ಷಣ ಮ್ಯಾಟ್ ಥೆರಪಿ ಎಲ್ಲ ಮಾಡಿಸಿದ್ರು. ಅದಾದ್ಮೇಲೆ ಬೆಡ್, ಅದಾದ್ಮೇಲೆ ಚೇರು, ಆಮೇಲೆ ಇದು ಮದರ್ ಚೇರು, ರೋಲರ್ ಅದೆಲ್ಲ ತಗೊಂಡ್ವಿ. ಆಮೇಲೆ ಇತ್ತೀಚೆಗೆ ಸ್ಟೀಮು ಬಂದಿತ್ತು. ಡಿಸೆಂಬರ್ ಎಂಡಲ್ಲಿ ಸ್ಟೀಮ್ ಥೆರಪಿನೂ ಮಾಡಿದ್ವಿ. ಎಲ್ಲ ಥೆರಪಿನೂ ಮಾಡಿದೀರಾ? ಎಲ್ಲ ಥೆರಪಿ ಇಷ್ಟು ಮಾಡಿದ್ರಿ ಅಲ್ವಾ? ಎಷ್ಟು ದಿನಕ್ಕೆ ನಿಮ್ಗೆ ಪ್ರಾಬ್ಲಮ್ಸ್ ಕ್ಯೂರ್ ಆಯ್ತಾ ಬಂತು ಅಂತ ಹೇಳಿ ಅನ್ಸುತ್ತೆ? ನನಗೆ ಒಂದು ಸ್ಟಾರ್ಟಿಂಗ್ ಒಂದು 3 ರಿಂದ 4 ದಿನ ಸ್ವಲ್ಪ ಪೇನ್ ಅನ್ನಿಸ್ತು. ಯಾಕಂದ್ರೆ ನಮ್ಮ ಬಾಡಿ ಅದಕ್ಕೂ ಅಡ್ಜಸ್ಟ್ ಆಗ್ಬೇಕಲ್ವಾ. ಅಂದ್ರೆ ಥೆರಪಿಗೆ ನಿಮ್ಮ ಬಾಡಿ ಬಂದು ಅಡ್ಜಸ್ಟ್ ಆಗೋದಕ್ಕೋಸ್ಕರ ಪೇನ್ ಆಯ್ತು ನಿಮ್ಗೆ? ಪೇನ್ ಆಯ್ತು. ಆಮೇಲೆ ಒಂದು 9 ರಿಂದ 10 ದಿನ ಡೈಲಿ ಬಂದ್ಮೇಲೆ ಕಡಿಮೆ ಆಗ್ತಾ ಬಂತು. ಕಂಟಿನ್ಯೂಸ್ ಆಗಿ ಥೆರಪಿಗೆ ಬಂದ್ರಲ್ವಾ? ಕಂಟಿನ್ಯೂಸ್ ಆಗಿ ಥೆರಪಿ ಮಾಡ್ತಾ ಮಾಡ್ತಾ ಕಡಿಮೆ ಆಗ್ತಾ ಬಂತು. ಓಕೆ ಮಾ, ಇವಾಗ 10 ಡೇಸ್ಗೆ ನಿಮ್ಗೆ ರಿಸಲ್ಟ್ ಬಂತು ಅಂತ ಹೇಳಿ ಹೇಳ್ತಿದ್ದೀರಾ. ಇವಾಗ ಎಷ್ಟು ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ಇವಾಗ? ಇವಾಗ ಯಾವ್ದು ಟ್ಯಾಬ್ಲೆಟ್ ತಗೊಂತಾ ಇಲ್ಲ. ಅಂದ್ರೆ ಫುಲ್ ಅಂಡ್ ಫುಲ್ಲಿ ಟ್ಯಾಬ್ಲೆಟ್ ಎಲ್ಲ ನೀವು ಸ್ಟಾಪ್ ಮಾಡಿದೀರಾ? ಸ್ಟಾಪ್ ಮಾಡಿದೀನಿ. ಓಕೆ ಮಾ, ಇವಾಗ ನಾವು ನಮ್ ಸರಾಕೆರೆಲ್ಲೇ ಫ್ರೀ ಆಗಿ ಎಲ್ಲ ಥೆರಪಿ ಎಲ್ಲ ಕೊಡ್ತಾ ಇದೀವಿ. ಆದ್ರೆ ನಿಮ್ಮ ಮನೆಗೆ ನಮ್ಗೂ ಆರೋಗ್ಯ ರೀತಿ ಬೇಕು ಅಂತ ಹೇಳಿ ತಗೊಂಡ್ರಿ ಅಲ್ವಾ? ಯಾಕಾಗಿ ತಗೊಂಡಿದ್ದು ಮಾ? ಯಾಕಂದ್ರೆ ನಮ್ಮ ಮನೆಯಲ್ಲಿ ಅಮ್ಮ ಇದ್ದಾರೆ, ಅತ್ತೆ ಇದ್ದಾರೆ, ಹಸ್ಬೆಂಡಿಗೆ BP ಇದೆ, ಮಂಡಿ ನೋವಿದೆ. ಅವ್ರಿಗೂ ಅಮ್ಮಂಗೂ BP ಮಂಡಿ ನೋವಿದೆ. ಅತ್ತೆಗೂ 2 ಟೈಮ್ ಸ್ಟ್ರೋಕ್ ಆಗಿದೆ, ಮತ್ತೆ BP ಶುಗರ್ ಇದೆ. ನಾನೊಬ್ಬಳೇ ಬರೋದ್ರಿಂದ ಅಲ್ಲಿ ಅವ್ರಿಗೆಲ್ಲ ಬರಕ್ಕಾಗಲ್ಲ. ನಾನ್ ಬಂದ್ರೆ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ, ಮನೇಲಿ ಇರೋರ್ಗು ಯೂಸ್ ಆಗ್ಲಿ, ಅವ್ರ ಹೆಲ್ತ್ ಕೂಡ ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಿಂದ ನಾನು ತಗೊಳಕ್ ಮನಸ್ಸು ಮಾಡಿದೆ. ಅಂದ್ರೆ ಮನೇಲಿ ಇರೋರ್ಗು ಕೂಡ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ತಗೊಂಡ್ರಿ. ಓಕೆ ಮಾ, ಇವಾಗ ನೀವು ಮನೇಲಿ ತಗೊಂಡಿದ್ದೀರಾ ಅಲ್ವಾ? ಎಷ್ಟು ಟೈಮ್ ಥೆರಪಿ ಮಾಡ್ತಾ ಇದ್ದೀರಾ? ಹೆಂಗ್ ಯೂಸ್ ಮಾಡ್ತಿದ್ದೀರಮ್ಮ ನೀವು? ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಮಾಡಿದ್ರೆ ಜಾಸ್ತಿ ಯೂಸ್ ಇದೆ ಅಂತ ಹೇಳಿದ್ರಲ್ವಾ ನೀವು. ಹಾಗಾಗಿ ಮಾರ್ನಿಂಗ್ 1 hour ಎಲ್ಲ ಥೆರಪಿ ಮಾಡ್ತಾರೆ. ಎಲ್ಲರೂ ಮನೇಲಿರೋರು ಎಲ್ಲರೂ ಥೆರಪಿ ಮಾಡ್ತಾರೆ. ಯೂಸ್ ಆಗ್ತಿದೆ, ಯೂಸ್ ಆಗ್ತಾ ಇದೆ. ಓಕೆ ಮಾ, ಒಳ್ಳೆ ವಿಚಾರ. ಈಗ ನಮ್ ಸರಾಕೆರೆಗೆ ತುಂಬಾ ಜನ ಅಪ್ಪ ಅಮ್ಮಂದ್ರು ಬರ್ತಾರಲ್ವಾ? ಅವ್ರಿಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಬರೋರೆಲ್ಲ ಡೈಲಿ ಬನ್ನಿ, ಡೈಲಿ ಬಂದು ಎಲ್ಲಾ ಥೆರಪಿ ತಗೊಳ್ಳಿ. ಬೈ ಮಾಡ್ಕೊಳೋರು ಮಾಡ್ಕೊಳ್ಳಿ, ಅಸಾಧ್ಯ ಆದ್ರೆ. ಆಗದೆ ಇರೋರು